ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ಧಾರವಾಡ ಪೇಡಾಗಿಂತಲೂ ರುಚಿಯಾಗಿರುವಂತಹ ಒಂದು ಪೇಡಾನ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭ, ಬೇಗನೆ ಮಾಡ್ಕೊಳ್ಬಹುದು. ನೀವು ಇದು ಬರ್ಫಿಗಿಂತಲೂ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಈ ವಿಡಿಯೋ ಕೊನೆವರೆಗೆ ನೋಡಿದ್ರೆ ಯಾವ ರೀತಿಯಾಗಿ ಪೇಡ ಮಾಡ್ಕೊಳ್ಬಹುದು ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಬನ್ನಿ, ಇನ್ನೇಕೆ ತಡ ಮಾಡ್ಕೊಳ್ಳೋಣ. ಹಾಲಿನ ಪುಡಿಯನ್ನು ಉಪಯೋಗಿಸ್ಕೊಂಡು ಸೂಪರ್ ಆಗಿರುವಂಥ ಪೇಡ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ, ಪೇಡ ಮಾಡ್ಕೊಳ್ಳೋಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಹಾಲಿನ ಪುಡಿ. ನಾನು 1 ಕಪ್ ಆಗುವಷ್ಟು ಹಾಲಿನ ಪುಡಿನ ತೆಗೆದುಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ, ಒಂದು 4 ರಿಂದ 5 ಸ್ಪೂನ್ ಆಗುವಷ್ಟು ಕೊಬ್ಬರಿ ಮತ್ತು ಒಂದು 2 ಸ್ಪೂನ್ ಆಗುವಷ್ಟು ಹಾಲನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ಇಷ್ಟು ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಸೂಪರಾಗಿ ಪೇಡ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಒಂದು ಬೌಲನ್ನು ತೆಗೆದುಕೊಂಡಿದ್ದೀನಿ. ಬೌಲಿಗೆ ನಾನು ಮೊದಲಿಗೆ ಹಾಲಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಹಾಲಿನ ಪುಡಿ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದರೆ ಸಕ್ಕರೆ ಮತ್ತು ಹಾಲು ಕೂಡ ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪದಷ್ಟು ತುಪ್ಪವನ್ನು ಹಾಕ್ಕೊಂಡು ಹಾಲಿನ ಪುಡಿನ ಹುರ್ಕೊಳ್ತೀನಿ. ಹಾಲಿನ ಪುಡಿ ಹುರ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಪೇಡಕ್ಕೆ. ನೋಡಿ, ಇವಾಗ ಗ್ಯಾಸ್ ಮೇಲ್ಗಡೆ ಇಟ್ಕೊಂಡು ಗ್ಯಾಸ್ ಮೀಡಿಯಮ್ ಆಗಿ ಇಟ್ಕೊಳ್ಳಿ. ಯಾಕಂತಂದರೆ ಈ ಹಾಲಿನ ಪುಡಿ ಬೇಗನೆ ತಳ ಹೊತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೈ ಬಿಟ್ಕೊಳ್ಳೋದೇನೆ ನಾವು ಹುರ್ಕೊಳ್ಬೇಕಾಗುತ್ತೆ. ನೋಡಿ, ಇದು ಘಮ ಬರೋವರೆಗೂ ನಾವು ಹುರ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಪೇಡ. ನೋಡಿ, ಗ್ಯಾಸ್ ಮಾತ್ರ ಮೀಡಿಯಮ್ ಆಗಿ ಇಟ್ಕೊಳ್ಳಿ. ಇದು ಮಾತ್ರ ತಲೆಯಲ್ಲಿ ಇರಲಿ. ನೋಡಿ, ಚೆನ್ನಾಗಿ ಹುರ್ಕೊಳ್ಳಿ. ನಿಮಗೆ ಒಂದು ಸ್ವಲ್ಪ ತಳ ಹೊತ್ಕೊಳ್ತಿತ್ತು ಅಂತಂದರೆ ಮೇಲ್ಗಡೆ ಎತ್ಕೊಂಡು, ಇಲ್ಲ ಅಂತಂದರೆ ಗ್ಯಾಸನ್ನು ಬಂದ್ ಮಾಡಿಕೊಂಡು ಸ್ವಲ್ಪ ಹುರ್ಕೊಳ್ಳಿ. ಮತ್ತು ಆ ನಂತರ ಗ್ಯಾಸನ್ನು ಆನ್ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಹುರ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೊತ್ಕೊಳ್ಳದೆ ಇರುವ ಹಾಗೆ ನೋಡ್ಕೊಳ್ಬೇಕಾಗುತ್ತೆ. ನಿಮಗೆ ಒಂದು ಸ್ವಲ್ಪ ಹೊತ್ತಿದ ಹಾಗೆ ಕಾಣಿಸ್ತಾ ಇತ್ತು ಅಂತಂದರೆ ತಕ್ಷಣಕ್ಕೆ ನೀವು ಗ್ಯಾಸನ್ನು ಆಫ್ ಮಾಡಿಕೊಂಡು 1 ಸೆಕೆಂಡ್ವರೆಗೆ ಹಾಗೆ ಹುರ್ಕೊಳ್ಳಿ. ಆನಂತರ ಮತ್ತೆ ಗ್ಯಾಸನ್ನು ಆನ್ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ನೀವು ಇದನ್ನು ಹುರ್ಕೊಳ್ಬಹುದು. ಒಂದು ಸ್ವಲ್ಪ ಮಟ್ಟಿಗೆ ಹುರ್ಕೊಂಡ ನಂತರ ತೆಗೆದುಕೊಂಡಿರುವಂಥ ಸಕ್ಕರೆಯನ್ನು ಹಾಕ್ಕೊಳ್ಳೋಣ. ನೋಡಿ, ನಾನು 1 ಕಪ್ ಹಾಲಿನ ಪುಡಿಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ತುಂಬ ಚೆನ್ನಾಗಿ ಬರುತ್ತೆ. ಅದೇ ರುಚಿ ಕರೆಕ್ಟಾಗಿರುತ್ತೆ. ನೀವು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಹಾಲಿನ ಪುಡಿ ತೆಗೆದುಕೊಂಡಿದ್ರೆ ಜಾಸ್ತಿನೂ ಸಕ್ಕರೆ ಹಾಕ್ಕೊಳ್ಬಹುದು. ಆದರೆ 1 ಕಪ್ಪಿಗೆ ಅರ್ಧ ಕಪ್ಪಷ್ಟು ರುಚಿ ಪರ್ಫೆಕ್ಟಾಗಿರುತ್ತೆ. ನೋಡಿ, ಹಾಲಿನ ಪುಡಿ ಹಾಕಿದ ನಂತರ ಮತ್ತೆ ಹುರ್ಕೊಳ್ಬೇಕಾಗುತ್ತೆ. ನೋಡಿ, ಈ ಸಕ್ಕರೆ ಹಾಕಿದ ನಂತರ ಅದು ಆಣ್ಬಿಡೋಕ್ಕೆ ಶುರು ಆಗುತ್ತಲ್ವ, ಆವಾಗ ಗಟ್ಟಿ ಆಗುತ್ತಾ ಹೋಗುತ್ತೆ. ನಾವು ತೆಗೆದುಕೊಂಡಿರುವಂಥ ಹಾಲನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ಮಟ್ಟಿಗೆ ಹುರ್ಕೊಂಡ ನಂತರ ನಾವು 1 ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡು ಮತ್ತೆ ಹುರ್ಕೊಳ್ತೀನಿ. ಆ ನಂತರ ಮಿಕ್ಕಿರುವಂಥ ಹಾಲನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಸೂಪರಾಗಿ ಹುರ್ಕೊಂಡ್ವಿ ಅಂತಂದರೆ ಈ ಪೇಡಾನು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೀವು ಯಾವುದೇ ಪೇಡ ಬೇಕ್ರಿಯಲ್ಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಮಿಕ್ಕಿರುವಂಥ ಹಾಲನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಹುರ್ಕೊಳ್ತೀನಿ. ಒಂದು 2-3 ಸ್ಪೂನ್ ಆಗುವಷ್ಟು ಹಾಲಾದರೆ ಸಾಕಾಗುತ್ತೆ. ನೋಡಿ, ಇದು ಇನ್ನೂ ಗಟ್ಟಿ ಆಗಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಕ್ಕರೆ ಕರಗಬೇಕು, ಆವಾಗ ನಮಗೆ ಇದು ಗಟ್ಟಿ ಆಗುತ್ತಾ ಹೋಗುತ್ತೆ. ಸಕ್ಕರೆ ಕರಗುವವರೆಗೂ ನಾವು ಇದೇ ರೀತಿಯಾಗಿ ಹುರ್ಕೊಳ್ಬೇಕು. ಆದರೆ ಯಾವುದೇ ಕಾರಣಕ್ಕೂ ತಳ ಹೊತ್ಕೊಳ್ಳದೆ ಇರುವ ಹಾಗೆ ನೋಡ್ಕೊಳ್ಳಿ. ನಿಮಗೆ ಮೊದಲಿಗಿಂತಲೂ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ, ಮೊದಲಿಗೆ ಪೂರ್ತಿ ಪುಡಿಯಾಗಿತ್ತು, ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಇದು ನಾವು ಇನ್ನೂ ಒಂದು ಸ್ವಲ್ಪ ಹೊತ್ತು ಗ್ಯಾಸ್ನಲ್ಲಿ ಹುರ್ಕೊಳ್ತಾ ಹೋದಾಗೆ ಇದು ಆಣ ಬಿಟ್ಕೊಳ್ತಾ ಹೋಗುತ್ತೆ. ಆವಾಗ ನಮಗೆ ಈ ಪೇಡ ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭವಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇದು ಇನ್ನೂ ಒಂದು ಸ್ವಲ್ಪ ಉದುರಾಗಿದೆ. ಇದು ಏನಾಗುತ್ತೆ ಅಂತಂದರೆ ಬಿಟ್ಕೊಳ್ತಾ ಹೋದಾಗೆ ಅಳಸಾಗಿ ಬರುತ್ತೆ. ಅಲ್ಲಿವರೆಗೆ ನಾವು ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡ್ಕೊಳ್ಬೇಕು. ಇದಕ್ಕೆ ಜಾಸ್ತಿ ಏನು ನಮಗೆ ಟೈಮ್ ಬೇಕಾಗೋದಿಲ್ಲ. ಜಸ್ಟ್ ನಾವು ಒಲೆ ಮೇಲ್ಗಡೆ ಇಟ್ಕೊಂಡು ಹುರ್ಕೊಳ್ತಾ ಇರೋದು ಅಷ್ಟೇ. ನೋಡಿ, ಇವಾಗ ಮೊದಲಿಗಿಂತಲೂ ಯಾವ ರೀತಿಯಾಗಿ ಅಳಸಾಗಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಈ ರೀತಿಯಾಗಿ ತಳ ಬಿಟ್ಕೊಳ್ತಾ ಹೋದಂಗೆ ನಮಗೆ ಪರ್ಫೆಕ್ಟಾಗಿ ಪೇಡ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ನಾವು ಇನ್ನೂ ಒಂದು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಆನಂತರ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲಿರುವಂತಹ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ನೋಡಿ, ತಳಕ್ಕೆ ಒಂದು ಸ್ವಲ್ಪನೂ ಕೂಡ ಅಂಟ್ಕೊಳ್ತಾ ಇಲ್ಲ. ಪೂರ್ತಿ ಕಲರು ಕೂಡ ತುಂಬ ಚೆನ್ನಾಗಿ ಚೇಂಜ್ ಆಗಿದೆ. ನೋಡಿ, ನೀವು ಬೇಕರಿಗಳಲ್ಲಿ ಧಾರವಾಡ ಪೇಡ ಮತ್ತು ಬರ್ಫಿ ಇವೆಲ್ಲನೂ ಕೂಡ ತಂದು ತಿಂದಿರ್ತೀರ. ಆದರೆ ಮನೆಯಲ್ಲಿ ಮಾಡ್ಕೊಂಡು ತಿಂದು ನೋಡಿ, ಟೇಸ್ಟ್ ಮಾತ್ರ ಅದರಿಗಿಂತಲೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಆದರೆ ಈ ಪೇಡ ಟೇಸ್ಟು ಒಂದು ಸಲ ತಿಂದ್ರಿ ಅಂತಂದರೆ ಪ್ರತಿದಿನ ಮಾಡ್ಕೊಂಡು ತಿಂತೀರ, ಅಷ್ಟೊಂದು ಚೆನ್ನಾಗಿರುತ್ತೆ ಈ ಪೇಡ. ನೋಡಿ, ಇವಾಗ ಪೇಡ ಮಾಡ್ಕೊಳ್ಳೋಕ್ಕೆ ಸೂಪರಾಗಿ ರೆಡಿಯಾಗಿದೆ. ಇದರ ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಡೋಣ. ಸ್ವಲ್ಪ ಹೊತ್ತು ತಣ್ಣಗಾಗಲಿ, ಅಂದರೆ ಪೂರ್ತಿ ತಣ್ಣಗಾಗೋದೇನು ಬೇಡ, ಸ್ವಲ್ಪ ಮಟ್ಟಿಗೆ ಆಗಲು ಬಿಡೋಣ. ನೋಡಿ, ಈ ರೀತಿಯಾಗಿ ಮಾಡಿಕೊಂಡು ಕೈಯಿಂದ ಸ್ವಲ್ಪ ಹೊತ್ತು ನಾವು ಮಿದ್ಕೊಳ್ಬೇಕಾಗುತ್ತೆ. ಆವಾಗ ಪೇಡ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿಯಾಗಿ ಮಿದ್ಕೊಳ್ಳಿ. ಆವಾಗ ಪೂರ್ತಿ ಸಾಫ್ಟಾಗಿ ತಿನ್ನುವಾಗ ನೀವು ಮೈಸೂರು ಪಾಕ್ ಏನು ತಿಂತೀರಲ್ವ ಆ ರೀತಿಯಾಗಿ ಬರುತ್ತೆ. ಅಷ್ಟೊಂದು ಚೆನ್ನಾಗಿರುತ್ತೆ ಈ ಪೇಡ. ನೋಡಿ, ನೀವು ಕರೆಕ್ಟಾಗಿ ನೀವು ಒಂದು ಸ್ವಲ್ಪನೂ ಕೂಡ ತಳ ಹೊತ್ತಿಸ್ಕೊಳ್ಳೋದೇ ಮಾಡ್ಕೊಂಡ್ರಿ ಅಂತಂದರೆ ಪೇಡ ಟೇಸ್ಟು ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿಯಾಗಿ ಉಂಡೆಯನ್ನು ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ತಟ್ಕೊಳ್ಳೋಣ.
ನೋಡಿ ಈ ಹಂತದಲ್ಲಿ ನೀವು ಉಂಡೆನಾದರೂ ಕಟ್ಕೊಳ್ಬೋದು, ಇಲ್ಲ ಅಂತಂದರೆ ಕಟ್ ಕೂಡ ಮಾಡ್ಕೊಳ್ಬೋದು ಚೌಕಾಗಿ. ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಪೇಡಾನ ಮಾಡಿ ತೋರಿಸ್ತಾ ಇರೋದ್ರಿಂದ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಈ ತಟ್ಟೆಯಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ಸಾಫ್ಟಾಗಿ ಮಾಡ್ಕೊಳ್ತೀನಿ, ಅಂದರೆ ಸ್ಕ್ವಯರ್ ರೀತಿಯಾಗಿ ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ಕೊಬ್ಬರಿನ ಹಾಕ್ಕೊಳ್ತೀನಿ. ನೋಡಿ ಇವಾಗ ಈ ರೀತಿಯಾಗಿ ನಾನು ಚೌಕಾಗಿ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಒಂದು ಸ್ವಲ್ಪದಷ್ಟು ಕೊಬ್ಬರಿನ ಹಾಕ್ಕೊಳ್ತೀನಿ. ಕೊಬ್ಬರಿ ಹಾಕಿದ ನಂತರ ಇದನ್ನು ನಾವು ರೌಂಡಾಗಿ ಮಾಡ್ಕೊಳ್ಬೇಕಾಗುತ್ತೆ. ರೌಂಡಾಗಿ ಮಾಡ್ಕೊಂಡ ನಂತರ ನಾವು ಕಟ್ ಮಾಡ್ಕೊಳ್ಬಹುದು. ನೋಡಿ ನಾವು ಈ ಪೇಡ ತಿಂತೀವಲ್ವ, ಬಾಯಲ್ಲಿ ಈ ಕೊಬ್ಬರಿ ಸಿಕ್ಕಾಕೊಳುತ್ತೆ, ಆವಾಗ ಟೇಸ್ಟು ಮಾತ್ರ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಪ್ರೊಸೆಸ್ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ರೌಂಡಾಗಿ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಚೌಕ್ ರೀತಿಯಾಗಿ ತಟ್ಕೊಳ್ಬೇಕಾಗುತ್ತೆ. ನೋಡಿ ಈ ಪೇಡ ಒಂಥರ ಡಿಫ್ರೆಂಟಾಗಿಯೂ ಇರುತ್ತೆ, ಟೇಸ್ಟು ಕೂಡ ಸೂಪರಾಗಿರುತ್ತೆ. ಯಾವುದೇ ಬೇಕ್ರಿಯಲ್ಲಿ ತಂದು ತಿಂದಿರ್ತೀವಲ್ವ ಆ ಪೇಡಕ್ಕಿಂತ ಒಂದು ಲೆವೆಲ್ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿರುತ್ತೆ ಈ ಪೇಡ. ನೋಡಿ ನೀವು ವಿಡಿಯೋ ಕೊನೆವರೆಗೆ ನೋಡ್ಕೊಂಡ್ರಿ ಅಂತಂದರೆ ಪೇಡಾನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು, ಜಸ್ಟ್ 1 ಕಪ್ ಹಾಲಿನ ಪುಡಿಯಿಂದ ನಾವು ಎಷ್ಟೊಂದು ಪೇಡಗಳನ್ನು ಮಾಡ್ಕೊಳ್ಬಹುದು ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಆದರೆ ಇದು ವಿಡಿಯೋ ನೋಡಿದ ನಂತರ ನೀವು ಖಂಡಿತವಾಗ್ಲೂ ಮನೆಗೆ ಹೋಗಿ ಪೇಡ ಮಾಡೇ ಮಾಡ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ನೋಡಿ ನಾನು ಈ ರೀತಿಯಾಗಿ ಉದ್ದವಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಪೇಡ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದನ್ನು ತಿನ್ನುವಾಗ ಬಾಯಲ್ಲಿ ಕೊಬ್ಬರಿ ಸಿಗುತ್ತೆ, ಆವಾಗ ಟೇಸ್ಟು ವಾವ್ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾರಾದರೂ ಗೆಸ್ಟ್ ಬಂದರು ಅಂತಂದರೆ ಮತ್ತು ಮಕ್ಕಳಿಗೆ ಏನಾದರೂ ಕೊಡಬೇಕಂತ ಅನ್ನಿಸ್ದಾಗ ಸಿಹಿಯಾಗಿ, ಆವಾಗ ಈ ಪೇಡಾನ ಮಾಡ್ಕೊಂಡು ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಗೆಸ್ಟು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರಂತಲೇ ಹೇಳ್ಬೋದು. ಇವಾಗ ನಮಗೆ ಮೈಸೂರು ಪಾಕ್ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ವಾ, ಸೂಪರಾಗಿ ಪೇಡ ಬಂದಿತ್ತು. ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಪೇಡ ಅಂತಲೇ ಹೇಳಬಹುದು. ಇದು ಯಾವುದೇ ಬರ್ಫಿಗಿಂತಲೂ ಕಡಿಮೆ ಇಲ್ಲ, ಧಾರವಾಡ ಪೇಡಕ್ಕಿಂತಲೂ ಕಮ್ಮಿ ಇಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ ಈ ಪೇಡ. ನೋಡಿದ್ರಲ್ವ ವೀಕ್ಷಕರೇ, ಯಾವ ರೀತಿಯಾಗಿ ಸೂಪರಾಗಿ ಹಾಲಿನ ಪುಡಿಯನ್ನು ಉಪಯೋಗಿಸ್ಕೊಂಡು ಪೇಡ ಮಾಡ್ಕೊಳ್ಬಹುದು ಅನ್ನೋದನ್ನು. ತುಂಬಾ ಡಿಫ್ರೆಂಟ್ ಆಗಿರುವಂತಹ ಪೇಡ. ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿದ್ದೆ ಆದರೆ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ತಕ್ಷಣಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಂದಿಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.